ದೇವರಿಗೆ ಸ್ತೋತ್ರ. ಈಗಿನ ಕಾಲದಲ್ಲಿ ಬರ್ತಾ 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 ಆ ರೆಸ್ಪೆಕ್ಟ್ ಅನ್ನೋದು, ಗೌರವ ಅನ್ನೋದು ಮನುಷ್ಯರಿಗೆ ಕೊಡುವಂಥ ಈ ಸ್ಥಾನ ಬಂದ್ಬಿಟ್ಟು ಈಗ ದಿನೇ ದಿನೇ ಕಲಿತಾ ಇದ್ದಂಗೆ ಅದು ಮನುಷ್ಯರಿಗೆ ನಾವು ಕೊಡದ ಹಾಗೆ ದ್ವೇಷಗಳು, ಕೋಪಗಳು, ಈಗ ಪ್ರಾಬ್ಲಮ್ಗಳು. ಬೇರೆಯವರು ನೀವು ನಮಗೆ ರೆಸ್ಪೆಕ್ಟ್ ಕೊಡ್ರಿ ಅಂತ ಹೇಳ್ತೀವಿ, ಸರಿ ಅವರು ರೆಸ್ಪೆಕ್ಟ್ ಕೊಡ್ತಾರೆ, ಬಟ್ ನಾವು ಅವರಿಗೆ ತಿರುಗಿಸಿ ರೆಸ್ಪೆಕ್ಟ್ ಕೊಡೋದಿಲ್ಲ. ನಾವು ಅವ್ರನ್ನ ಕಂಟ್ರೋಲ್ ಮಾಡೋದು, ಅವ್ರನ್ನ ಅಧೀನದಲ್ಲಿ ತಗೊಳ್ಳೋದು, ನಾವು ಸ್ವಂತವಾಗಿ ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಉಪಯೋಗಿಸ್ಕೊಳ್ಳೋದು, ವಸ್ತು ಉಪಯೋಗಿಸ್ದಂಗೆ ಮನುಷ್ಯರನ್ನ ಉಪಯೋಗಿಸೋದು. ಅವರಿಗೆ ಕಷ್ಟ ನಷ್ಟ ಇದೆ, ಅವರಿಗೆ ಸಹಾಯ ಮಾಡೋಣ, ಅವರು ಒಳ್ಳೆ ರೀತಿಯಲ್ಲಿ ಬೆಳೀಲಿ, ಅವರು ಚೆನ್ನಾಗಿರಲಿ. ಈ ರೀತಿ ಸ್ವಭಾವಗಳೆಲ್ಲ ಪೂರ್ತಿಯಾಗಿ ಬದಲಾಗ್ತಾ ಇದೆ. ಅದರಿಂದನೇ ಈಗೋ ಪ್ರಾಬ್ಲಮ್ ಹೆಚ್ಚಿಗೆ ಆಗಿ ಮನುಷ್ಯನ ಮೇನ್ ಸ್ವಭಾವ ಹೆಚ್ಚಿಗೆ ಆಗಿ ಈ ಟೆಕ್ನಾಲಜಿಗೂ ಈ ಲೋಕದಲ್ಲಿ ನಾವು ಉಪಯೋಗಿಸ್ತಿರುವ ವಸ್ತುಗಳಿಗೂ ಆತ್ಮಿಕತೆಗೂ ಸಂಬಂಧ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ಬದಲಾಗದೇ ಇರುವ ದೇವರು. ಅಂದರೆ ಪ್ರಾರಂಭದಲ್ಲಿ ಅವರು ವಿಗ್ರಹಾರಾಧನೆಯನ್ನು ದ್ವೇಷಿಸ್ತಾರೆ, ಅದೇ ರೀತಿಯಾಗಿ ಅವರು ಅದನ್ನು ಮಾತ್ರವಲ್ಲ ವ್ಯಭಿಚಾರವನ್ನು ಕೂಡ ದ್ವೇಷಿಸ್ತಾರೆ. ಪ್ರಾರಂಭದಲ್ಲಿ ಪರಿಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಕಡೆಯವರೆಗೂ ಪ್ರಕಟಣೆ ಮುಗಿದು ಈಗಲೂ ಕೂಡ 6000 ವರ್ಷಗಳಾದರೂ ಕೂಡ ಈ ಭೂಮಿ ಉಂಟಾಗಿ ಇದುವರೆಗೂ ಅವ್ರ ಮಾತು ಬದಲಾಗ್ತಾ ಇಲ್ಲ. ಪರಿಶುದ್ಧವಾಗಿರಬೇಕಂದ್ರೆ ಅಷ್ಟೇ. ಮತ್ತು ಅವರು ಪ್ರೀತಿ ತೋರಿಸ್ಬೇಕು, ನೀತಿ ನಿಜಾತಿಯಾಗಿರಬೇಕು, ಸತ್ಯದಲ್ಲಿ ನಡಿಬೇಕು, ಮನುಷ್ಯನಿಗೆ ಸಮಾಧಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರ ಸ್ವಭಾವಗಳಲ್ಲಿ ನಾವು ಬೆಳೀತಾ ಇರಬೇಕು. ಈಗಿನ ಕಾಲದ ಮನುಷ್ಯರ ಸ್ವಭಾವಗಳು ಆಟೋಮೆಟಿಕ್ಕಾಗಿ ಬದಲಾಗ್ತಾ ಇದೆ. ಗಾಳಿಯಲ್ಲಿ ಇರೋರು ಇಬ್ಬರೇ, ಒಂದು ಪರಿಶುದ್ಧಾತ್ಮ, ಒಂದು ದುರಾತ್ಮ. ಅಧಿಕವಾಗಿ ನಾವು ದುರಾತ್ಮಕ್ಕೆ ಸಮಯವನ್ನು ಅಧಿಕವಾಗಿ ಕೊಡ್ತಿರೋದ್ರಿಂದ ಅವನು ನಮ್ಮ ಮೈಂಡನ್ನು, ಹೃದಯವನ್ನು ಕರಪ್ಟ್ ಮಾಡಿ ಮನುಷ್ಯರ ಜೊತೆ ನಾವು ದೇವರು ನಂಬಿಕೊಂಡು ಪಳಗದಾಗ, ಅವ್ರ ಜೊತೆ ಮಾತಾಡಿದಾಗ ಅವ್ರ ಲೋಕದಲ್ಲಿ ಎಷ್ಟು ಕರಪ್ಟ್ ಆಗಿದ್ದಾರೆ ಅಂತ ಹೇಳಿದರೆ, ಒಬ್ಬರನ್ನ ಮೋಸ ಮಾಡಿ, ಯಾಮಾರಿಸಿ, ಅವ್ರನ್ನ ಅನ್ಯಾಯ ಮಾಡಿ, ಕೊಲೆ ಮಾಡಿ, ಅದು ಎಕ್ಸ್ಟ್ರೀಮ್. ಅದು ಅವರು ನಾಶನವಾಗಿ ಹೋದರೂ ಪರವಾಗಿಲ್ಲ, ನಾವು ಚೆನ್ನಾಗಿರ್ಬೇಕನ್ನುವ ಹೃದಯಗಳು ಹಂಗೇ ಬದಲಾಗ್ತಾ ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ನಾವು ದೇವರಿಗೆ ಪ್ರಾಮುಖ್ಯತೆ, ಸ್ವಭಾವ, ಅವರ ಸ್ವಭಾವವಾಗಿ ನಾವು ಮಾರ್ಪಡಬೇಕು. ಫಾಲೋ ಮೀ ಅಂದರು. ದೇವರನ್ನ ಬೆಂಬಡಿಸಿದ ಹಾಗೆ, ಅವ್ರು ಹೇಳೋದು ಮಾತನ್ನು ಕೇಳಿದ ಹಾಗೆ ಲೋಕವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ಭಾಳ ಅನಾಹುತಗಳು ನಡೀತಾ ಇದೆ. ಯೇಸು ಸ್ವಾಮಿ ಬಂದೇ 2000 ವರ್ಷಗಳಾಯಿತು ಬಂದು ಹೋಗಿ. ಆದರೆ ಎಸ್ತರಲ್ಲಿ ನಾವು ನೋಡುವುದಾದರೆ 4:11 ಇದು ಈ ಕಥೆ ಎಲ್ಲರಿಗೂ ಗೊತ್ತಿದೆ. ಏನಂದರೆ ಅವನ ಹೆಂಡತಿ, ಅರಸನ ಐಶ್ವರೋಷನ ಹೆಂಡತಿ ಎಸ್ತರು. ಹೆಂಡತಿ ಆದರೂ ಕೂಡ ಅವನ ಒಂದು ಮೀಟ್ ಮಾಡೋದಕ್ಕೆ, ಅವ್ರನ್ನ ನೋಡೋಕ್ಕೆ ಹೋಗೋದಕ್ಕೆ ಅವರು ಕರೆದಾಗ ಮಾತ್ರ ಹೋಗ್ಬೇಕಂತೆ. ಅಂದರೆ ಒಂದು ರಾಜನಾಗಿದ್ದರೂ ಕೂಡ ಅವರಿಗೆ ಭಾಳ ಕೆಲಸಗಳು ಇರೋದರಿಂದ ಅವರಿಗೆ ಹೆಂಡತಿ ಯಾವಾಗ ಕರೀತಾರೋ ಆವಾಗ ಬರಬೇಕಂತೆ. ಅಂದರೆ ಇದು ಒಂದು ರೆಸ್ಪೆಕ್ಟು, ಒಂದು ಡಿಸಿಪ್ಲೈನು. ಏನಂದರೆ ಒಂದು ರಾಜನಾಗಿರೋದರಿಂದ ಅವನ ಹೆಂಡತಿ ಆದರೂ ಕೂಡ ಅವನಿಗೆ ಕೊಡಬೇಕಾಗಿರುವ ರೆಸ್ಪೆಕ್ಟ್, ಇಷ್ಟ ಬಂದಂಗೆ ಸುಮ್ಮನೆ ಬರೋದು ಹೋಗೋದು, ಅವ್ರ ಕೆಲಸಗಳಿಗೆ ಅಡ್ಡಿ ಮಾಡೋದು, ಅವರೇನೋ ದೇಶಕ್ಕಾಗಿ ಏನೋ, ಯಾಕಂದರೆ ದೇಶ ದೊಡ್ಡದು, 120 ಪ್ರಾವಿಷನ್ಸ್ ಎಲ್ಲವನ್ನು 120 ದೇಶಗಳನ್ನು ಅವರು ಆಳ್ವಿಕೆ ಮಾಡ್ತಾ ಇದ್ದಾರೆ, ಇಂಡಿಯಾವನ್ನು ಸೇರಿಸಿ. ಯಾಕಂದರೆ ಎಸ್ತರ್ 1 ಗೊತ್ತಾಗುತ್ತೆ, ಹಿಂದೂಸ್ತಾನ್ ಅಂತಿದೆ ಬೈಬಲಲ್ಲಿ, ಇಂಗ್ಲೀಷಲ್ಲಿ ಇಂಡಿಯಾ ಅಂತಲೇ ಇದೆ ಇಂಗ್ಲೀಷ್ ಬೈಬಲಲ್ಲಿ. ಇವೆಲ್ಲ ದೇಶಗಳನ್ನ ಪರಿಪಾಲಿಸೋದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ. ಅಂದರೆ
ಒಂದು ಕ್ವಾಲಿಟಿ, ಅಂದರೆ ಒಂದು ರೆಸ್ಪೆಕ್ಟ್ ಇತ್ತು. ಎಸ್ತರ್ ಹೇಳ್ತಾರೆ, ನನಗೆ 30 ದಿನದಿಂದ ಆಮಂತ್ರಣ ಬಂದಿಲ್ಲ. ಮೆರ್ದೊಕೈಗೆ ಹೇಳಿ ಕಳಿಸ್ತಾರೆ. ಅದು 4:11 30 ದಿನಗಳಿಂದ ಅರಸನ ಬಳಿಗೆ ಹೋಗೋದಕ್ಕೆ ಆಮಂತ್ರವಾಗಲಿಲ್ಲ ಅಂತೇಳಿ. ಅಂದರೆ ಅವ್ರಿಗಿನ್ನೂ ಹೋಗಲ್ಲ. ಆದರೆ ಮೆರ್ದೊಕೈ ನೀನು ಹೋಗಿ ಮಾತಾಡು ಅಂತ ಹೇಳ್ತಾರೆ. ನೀನು ಅರಸನ ಹೆಂಡ್ತಿ ತಾನೆ, ಹೋಗಿ ಮಾತಾಡು ಅಂತ. ಆವಾಗ ಎಮ್ಮ ಹೇಳ್ತತೆ, ಸರಿ ನೀನು ಹೋಗ್ಬಿಟ್ಟು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ ಮೆರ್ದೊಕೈಗೆ, ನೀವೆಲ್ಲ ಸೇರಿರಿ, ನಾವು ನಮ್ಮ ದಾದಿ ಮಾರ ಹತ್ರ ಉಪವಾಸ ಇದ್ದು ಹೋಗ್ತೀವಿ. ಒಂದು ಸಮಯ ಸತ್ತರೆ ಸಾಯ್ತೀನಿ. ಅದು ಎಸ್ತರ್ 4:16 ಸತ್ತರೆ ಸಾಯುತ್ತಾನೆ ಎಂದು ಮೆರ್ದೊಕೈಗೆ ಮರಳಿ ಹೇಳಿಸಿದಳು. ಮೊರ್ದೆಕೈ ಹಿಂದಿರುಗಿ ಹೋಗಿ ಎಸ್ತರಳು ಹೇಳಿದಂತೆ ಮಾಡಿದನು. ಅಂದರೆ ಒಂದು ರಾಜ ರಾಣಿ, ಅದರ ಹಿಂದುಗಡೆ ಅವರು ಗಂಡ ಹೆಂಡ್ತಿ. ಆದರೂ ಕೂಡ ಅವರಲ್ಲಿ ಒಂದು ಗೌರವ, ಒಂದು ರೆಸ್ಪೆಕ್ಟು, ಗಂಡ ಹೆಂಡ್ತಿ ಮಧ್ಯದಲ್ಲಿ ನಾನು ದೇಶವನ್ನು ನೋಡಬೇಕು, ನಿನ್ನನಿಗೂ ನಾನು ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಫ್ಯಾಮಿಲಿ ನಡೀತಾ ಇತ್ತು. ದೇವರು ಕೂಡ ಒಂದು ಆಲಯವನ್ನು ಕಟ್ಟೋದಕ್ಕೆ ಹೇಳ್ತಾರೆ. ಅದು ಮೋಸೆಗೆ ಟ್ಯಾಬ್ರಿಕಲ್ ಈ ಥರನೇ ಇರಬೇಕು, ಈ ಥರನೇ ಇರಬೇಕು, ಹಿಂಗೇ ಇರಬೇಕು, ಈ ಡ್ರೆಸ್ಸು ಈ ಥರನೇ ಇರಬೇಕು, ಒಂದು ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ನೋವನಿಗೆ ಕೂಡ ಅದೇ ರೀತಿಯಾಗಿ ಒಂದು ನಾವೆಯನ್ನು ಮಾಡಿರಿ ಅಂತಾರೆ. ಅದರಲ್ಲಿ ಹೊರಕ್ಕೂ ರಾಳವನ್ನು ಹಚ್ಚು, ಅಂದರೆ ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು, ಅಂದರೆ ನೀರು ಒಳಗಡೆ ಬರದೇ ಇರೋ ಥರ ಗ್ರೀಸನ್ನು ಹಚ್ಚಿರಿ ಅಂತ. ಅಂದರೆ ಅದು ಸಿಸ್ಟಮೆಟಿಕ್ ಆಗಿ 300 ಮೊಳನೇ ಇರಬೇಕು, ಅಗಲ 50 ಇರಬೇಕು, ಎತ್ತರ 30 ಇರಬೇಕು, ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ಕೂಡ ಕುಟುಂಬಗಳು ಆ ಕಾಲದಲ್ಲಿ ಗಂಡನಿಗೆ ಹೆಂಡ್ತಿಗೆ ಒಂದು ರೆಸ್ಪೆಕ್ಟ್ ಆಗಿ, ಒಂದು ಮಕ್ಕಳು ತಂದೆ ಅಂದರೆ ಒಂದು ಗೌರವ, ಟೀಚರ್ ಅಂದರೆ ಒಂದು ಗೌರವ, ಒಂದು ವ್ಯಾಲ್ಯೂ ಇತ್ತು. ಎಲ್ಲರನ್ನೂ ಒಂದು ಥರ ರೆಸ್ಪೆಕ್ಟ್ ಮಾಡೋ ಥರ. ಇವಾಗ ಇವರೇ ಒಂದು ಉದಾಹರಣೆ ಹೇಳ್ತೀನಿ. ಲೋಕಸ್ಥರು ಬಂದ್ಬಿಟ್ಟು ಕಾರ್ಪೊರೇಟ್ ಅಂತ ಹೇಳಿ ಇವಾಗ ಭಯಂಕರವಾಗಿ ಹರಡ್ತಾ ಇದೆ. ಅಲ್ಲಿ ಅವ್ರವ್ರ ಕೆಲಸ ಅವರು ಮಾಡಿ ಹೋಗ್ಬೇಕು. ಒಬ್ಬರು ಬಂದಾಗ ಎದ್ದು ನಿಂತ್ಕೊಳ್ಳೋದು. ಇವಾಗ ಟೀಚರ್ ಬಂದಾಗ ಎಲ್ಲ ಎದ್ದು ನಿಂತ್ಕೊತೀವಿ. ಅದೆಲ್ಲ ಬೇಕಾಗಿಲ್ಲ ನಮಗೆ. ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ ಅಂತೇಳಿ ಒಂದು ಆಫೀಸರ್ ಮೇಯ್ನು ಮ್ಯಾನೇಜರ್ ಬಂದ್ರೂ ಸುಮ್ಮನೆ ಹಂಗೆ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿತ್ತು. ಈಗ ಪ್ರೊಡಕ್ಷನ್ ಮಾತ್ರ, ದುಡ್ಡು ಮಾತ್ರ ಕೊಟ್ಟರೆ ಸಾಕು ಅಂಥೇಳಿ ಅವರು ಕಂಪನಿಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿಸ್ಟಮೆಟಿಕ್ಕನ್ನು ಫಾಲೋ ಮಾಡ್ತಾ ಇದ್ದಾರೆ. ಫ್ಯಾಮ್ಲಿಗಳಲ್ಲಿ ಇಳದೆ ಹೋಗಿದೆ. ಕಂಪ್ನಿಗಳಲ್ಲಿ ಏನಾಗಿದೆ ಅಂದರೆ ಸೆಕ್ಯೂರಿಟಿ ಇಟ್ಟು ಒಳಗೆ ಹೋಗಂಗಿಲ್ಲ. ಯಾರು ಒಂದು ಆಸ್ಪತ್ರೆ ಆಗಲಿ, ನಮ್ಮ ಪೇಷಂಟೇ ಇದ್ದರೂ ಕೂಡ ಇಲ್ಲ IC ವಾರ್ಡಲ್ಲಿ ನಿಮ್ಮನ್ನು ಹೊರಗಿರೋಕ್ಕೆ ಹೇಳಿದ್ರು, ಯಾರು ಬೇಡ ನಾವೇ ನೋಡ್ಕೊತೀವಿ ಅಂತ ಹೇಳ್ತಾರೆ. ಸೆಕ್ಯೂರಿಟಿಗೆ ಕೇಳಿದ್ರೂ ಅವರು ಒಪ್ಪೋದಿಲ್ಲ. ಅವರೇ ಒಂದು ಸಲ ಆಸ್ಪತ್ರೆ ಒಳಗೆ ಹೋದರೆ ಅವರು ಕಂಟ್ರೋಲ್ ಪೂರ್ತಿಯಾಗಿ ತಗೊತಾರೆ. ಅವ್ರು ಹಣ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಮಾಡಿ ಕಳಿಸ್ಬೇಕು, ಪೂರ್ತಿಯಾಗಿ ಕಂಟ್ರೋಲ್ ತಗೊತಾರೆ. ಸ್ಕೂಲಲ್ಲೂ ಅಷ್ಟೇ, ಏನಾದರೂ ಅರ್ಧದ್ರಲ್ಲಿ ಕರ್ಕೊಂಡು ಹೋಗೋಣ ಏನಾದರೂ ಅಂದರೆ ಆ ಥರ ಬಿಡೋದಿಲ್ಲ. ರಿಸೆಪ್ಷನಿಸ್ಟಿಗೆ ಹೋಗ್ಬೇಕು, ಸೆಕ್ರೆಟ್ರಿ ಹತ್ರ ಮಾತಾಡಬೇಕು. ಅಂದರೆ ಸಿಸ್ಟಮ್ಗಳೆಲ್ಲ ಲೋಕಕ್ಕೆ ಬಂದ್ಬಿಟ್ಟಿದೆ. ಅವರು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದಾರೆ. ಒಂದು 5 ನಿಮಿಷ ಲೇಟಾಗಿ ಹೋದರೆ ಕೆಲಸ ಮಾಡಬೇಕಾದ್ರೆ ಸ್ಯಾಲ್ರಿ ಕಮ್ಮಿ ಕಟ್ ಮಾಡಿ ಕೊಡೋದು, ಸ್ಕೂಲಿಗೆ ಲೇಟಾಗಿ ಹೋದರೆ ಮನೆಗೆ ಕಳಿಸೋದು, ಈ ಸಿಸ್ಟಮ್ ಎಲ್ಲ ಬಂದಿದೆ. ಫ್ಯಾಮಿಲಿಯಲ್ಲಿ ಒಂದು ಆತ್ಮೀಯ ಅಂದರೆ ರೆಸ್ಪೆಕ್ಟ್ ಅನ್ನೋದು, ಗೌರವ ಅನ್ನೋದು, ಗುಲಾಮಗಿರಿ ಅಲ್ಲ. ಒಂದು ಒಬ್ಬರ ಮೇಲೆ ಒಬ್ಬರು ರೆಸ್ಪೆಕ್ಟ್ ಕೊಡೋದು, ಒಬ್ಬರ ಮೇಲೆ ಒಂದು ಗೌರವ ಕೊಡೋದು ಸಂಪೂರ್ಣವಾಗಿ ನಿರ್ಮೂಲವಾಗಿದೆ. ಗಂಡನಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ, ಗೌರವ ಕೊಡೋಣ. ಮಾತಾಡಬೇಕಾದ್ರೆ ಇಬ್ಬರು ಸೇರಿ ತೀರ್ಮಾನ ತೆಗಿಯೋಣ. ಒಂದು ಸಮಯ ಆ ದೇವರಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡೋಣ. ಹಠ ಹಿಡಿಯೋದು, ಕೋಪ ಮಾಡ್ಕೊಳ್ಳೋದು, ಈಗೋ ಪ್ರಾಬ್ಲಮ್ಗಳು,
ಲೋಕದ ಲೋಕದ ಆಡಂಬರಗಳಿಗೆ ತನ್ನ ಜೀವಿತವನ್ನು ಅಳವಡಿಸ್ಕೊಂಡು ಸಾಲಗಳಿಂದ ತನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವರು ದೇವರಿಗೆ ಇಷ್ಟ ಹೇಳಿದ್ರು ಇಷ್ಟ ಬಂದಂಗೆ ಸಾಲ ಮಾಡಿ ಆಮೇಲೆ ದೇವ್ರು ನನ್ನನ್ನು ಬ್ಲೆಸ್ ಮಾಡಿಲ್ಲ ಅಂತ ಹೇಳೋದು, ಇಷ್ಟ ಬಂದಂಗೆ ಜ್ಞಾನಗಳನ್ನು ತಪ್ಪು ದಾರಿಯಲ್ಲಿ ನಡೆಸೋದು, ಮಾನಸಿಕ ಜೀವನಕ್ಕಾಗಿ ದೇವರನ್ನು ತಪ್ಪಾಗಿ ಉಪಯೋಗಿಸೋದು, ಆತ್ಮಿಕತೆ ಇಲ್ಲ. ಆತ್ಮಿಕತೆಯಲ್ಲಿ ಬೆಳೆದು ಒಂದು ಸ್ಟ್ಯಾಂಡರ್ಡ್ ಆಗಿ ದೇವರನ್ನು ಆರಾಧನೆ ಮಾಡ್ತಾ ಇಲ್ಲ. ಅಂದರೆ ಎಸ್ತರು ಅಲ್ಲಿ ನಾವು ನೋಡಿದಾಗ 4:5 ನಾವು ಗಮನ ಇಟ್ಟು ನೋಡಿದಾಗ ಮೊರ್ದೆಕೈ ಬಂದ್ಬಿಟ್ಟು ಅರಸನು ತನ್ನ ಸೇವಕರಿಗೋಸ್ಕರ ನೇಮಿಸಲ್ಪಟ್ಟ ಅಕ್ತಕನೆಂಬ ರಾಜ ಕಂಚುಕಿಯನ್ನು ಕರೆಸಿ, ನೀನು ಮೊರ್ದೆಕೈ ಬಳಿಗೆ ಹೋಗಿ ಇದೇನು ಯಾಕೆ ಎಂದು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳಿಸಿದಳು. ಒಂದು ರಾಜ ಬಂದ್ಬಿಟ್ಟು ಅವನ ಹೆಂಡತಿಗೆ ತನ್ನ ಹೆಂಡತಿಗೆ ಸೇವೆ ಮಾಡೋದಕ್ಕೋಸ್ಕರ ಸ್ವಲ್ಪ ರಾಜ ಕಂಚುಕಿಯರನ್ನು ನೇಮಿಸಿರ್ತಾರೆ. ಅವರು ಎಸ್ತರ್ ಏನು ಮಾಡ್ತಾರೆ, ಅವ್ರನ್ನ ಕರೆಸಿ ಏನಕ್ಕೆ ಮೊರ್ದೆಕೈ ಬಾಗಿಲಲ್ಲಿ ಗೋಣಿ ತಟ್ಟನ್ನು ತಟ್ಕೊಂಡಿದ್ದಾರೆ, ಹೋಗಿ ವಿಚಾರಿಸ್ಕೊಂಡು ಬಾ ಅಂತ ಅವ್ರನ್ನ ಕಳಿಸ್ತಾರೆ. ಅಂದರೆ ಇವರೇ ಡೈರೆಕ್ಟಾಗಿ ಅಲ್ಲಿ ಹೋಗಂಗಿಲ್ಲ. ಅವರು ಡೈರೆಕ್ಟಾಗಿ ಚಿಕ್ಕಪ್ಪ ಆದ್ರೂ ಮೊರ್ದೆಕೈ ಒಳಗಡೆ ಅರಣ್ಮನೆ ಒಳಗಡೆ ಸುಮ್ಮನೆ ಬಂದು ಟಕ್ಕಂತ ಮಾತಾಡ್ಕೊಂಡು ಹೋಗೋ ರೀತಿಯಲ್ಲಿ ಇಲ್ಲ. ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ, ಅಂದರೆ ಈ ಸಿಸ್ಟಮ್ಮು ಚರ್ಚಲ್ಲಿ ಇರಬೇಕು, ಈ ಸಿಸ್ಟಮ್ ಬಂದ್ಬಿಟ್ಟು ಕುಟುಂಬದಲ್ಲಿ ಇರಬೇಕು. ಆದರೆ ಈ ಕುಟುಂಬದಲ್ಲಿ ಈ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಸ್ಟ್ರಿಕ್ಟಾಗಿ ಮಿಲ್ಟ್ರಿ ಥರ ಅಲ್ಲ, ಒಂದು ಗೌರವ, ಒಂದು ರೆಸ್ಪೆಕ್ಟು, ಒಂದು ಪ್ರೀತಿ, ಒಂದು ಕರುಣೆ, ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗು, ಅನುಸರಿಸ್ಕೊಂಡು ಹೋಗೋದು, ಈ ರೀತಿಯಾದ ಸಿಸ್ಟಮಲ್ಲಿ ಪ್ರೀತಿ ಹೆಚ್ಚಾಗಿರೋದು. ತಪ್ಪು ಮಾಡಿದ್ರೆ ಅದನ್ನು ಬಚ್ಚಿಟ್ಟು ಕುಟುಂಬ ಬಿಟ್ಟು ಹೊರಗಡೆ ಹೋಗದಂಗೆ ಕಾಪಾಡುವಂಥದ್ದು, ಒಂದು ಕ್ವಾಲಿಟಿಯಾದ ಜೀವನ ಈಗ ಇಲ್ಲ. ಇವೆಲ್ಲ ಸ್ಕೂಲುಗಳಲ್ಲಿ, ಆಸ್ಪತ್ರೆಗಳಲ್ಲಿ ಬಂದಿದೆ. ಅದು ತಪ್ಪು, ಅದು ಕರೆಕ್ಟ್ ಆಗಿಬಿಟ್ಟಿದೆ. ಅವ್ರು ಮಾಡ್ತಿರೋದೆಲ್ಲ ತಪ್ಪು, ಆದರೆ ಅದು ಕರೆಕ್ಟ್ ಅಂತ ಹೇಳ್ತಾರೆ. ಆದರೆ ಕುಟುಂಬದಲ್ಲಿ ಕರೆಕ್ಟಾಗಿ ಇರಬೇಕಾಗಿರೋರು ತಪ್ಪಾಗಿ ಕುಟುಂಬ ನಡೆಸ್ಕೊಂಡು ಕರೆಕ್ಟ್ ಅಂದ್ಕೊಳ್ತಾ ಇದ್ದೀವಿ. ಎಲ್ಲ ಬದಲಾಗಿದೆ. ಒಂದು ಉದಾಹರಣೆಗೆ ಹೇಳ್ತೀನಿ. ಹಳೇ ಕಾಲದಲ್ಲಿ ಸ್ವಲ್ಪ 30 ವರ್ಷ ಹಿಂದುಗಡೆ ಲಂಚ ತಗೊಂಡ್ರೆ ಅವನು ಲಂಚ ತಗೊಳ್ಳದೇ ಇರೋರು 99%, ತಗೋತಾ ಇರೋರು ಒಬ್ಬರು ಇಬ್ಬರು. ಆವಾಗ ಲಂಚ ತೆಗಿಬಾರ್ದಪ್ಪ, ಶಾಪ ಪಾಪ ಬರ್ತೈತೆ, ಅದು ಕೆಟ್ಟದ್ದು ಅಂತಿದ್ರು. ಈಗ ಏನು ಹೇಳ್ತಾರೆ, 99.9% ಲಂಚ ತಗೋಬೇಕು, ತೆಗೆದೇ ಹೋದರೆ ನೀನು ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಬಂದು ಮಾಯೆ ಆಯಿತು. ಒಳ್ಳೆತನ ಹೋಗಿ ಕೆಟ್ಟದ್ದು ಬಂದಿದೆ, ಕೆಟ್ಟದ್ದು ಬಂದು ಕರೆಕ್ಟಾಗಿದೆ, ಒಳ್ಳೆತನ ಬಂದ್ಬಿಟ್ಟು ತಪ್ಪಾಗ್ಬಿಟ್ಟಿದೆ. ಒಳ್ಳೆತನ ಬಂದ್ಬಿಟ್ಟು ಲಂಚ ತಗೊಳ್ಳದೇ ಇರೋದು ಒಳ್ಳೆತನ. ರೆಸ್ಪೆಕ್ಟ್ ಕೊಡೋದು, ಗೌರವ ಕೊಡೋದು, ಒಬ್ಬರು ದೊಡ್ಡವ್ರಂತ ಹೇಳಿದ್ರೆ ಅವರನ್ನು ಪ್ರೀತಿಯಿಂದ ಮಾತಾಡಿಸೋದು, ನಡ್ಕೊಳ್ಳೋದು, ಇವೆಲ್ಲ ಮಾಯ ಆಗಿದೆ. ಕಾರಣ ಏನಂದರೆ, ಒಂದು ಸ್ವಲ್ಪ ಜನ ತಪ್ಪು ದಾರಿಯಲ್ಲಿ ನಡೆದರೆ ಅದನ್ನು ಫಾಲೋ ಮಾಡೋವರೇ ಅಧಿಕವಾಗಿ ಮಾರ್ಪಡ್ತಾ ಇದ್ದಾರೆ. ಒಳ್ಳೆಯವರು ಕಮ್ಮಿ ಆಗ್ತಾ ಇದ್ದಾರೆ. ಒಳ್ಳೆಯವರು ಅಂದರೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿರೋದಕ್ಕೆ ಪ್ರಯತ್ನ ಪಟ್ಟರೆ, ಮನುಷ್ಯರ ದೃಷ್ಟಿಯಲ್ಲಿ ಈಸಿಯಾಗಿ ಅವರು ಒಳ್ಳೆಯವರೇ ಆಗ್ತೀವಿ. ಅವರು ಸುಮ್ಮನೆ ಕೆಟ್ಟ ಅಭಿಪ್ರಾಯದಿಂದ ಇವನು ಸರಿಯಿಲ್ಲ ಅಂತ ಹೇಳಿದ್ರು ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗೇ ಇರ್ತೀವಿ. ಈ ರೀತಿ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಒಂದು ಕ್ವಾಲಿಟಿ ಅಂದರೆ ಪ್ರೀತಿ, ಪ್ರೇಮ, ಕರುಣೆ, ಐಕ್ಯತೆ, ಯಾರ ಹತ್ರ ಏನು ಮಾತಾಡೋದು, ಯಾರ ಹತ್ರ ಹೆಂಗೆ ನಡ್ಕೊಳ್ಳೋದು, ಹೆಂಗೆ ನಾವು ಬಾಳೋದು, ಕುಟುಂಬವನ್ನು ಹೆಂಗೆ ಮಕ್ಕಳನ್ನು ನಡೆಸೋದು, ಈ ರೀತಿಯೆಲ್ಲ ಹೋಗಿ ಸುಮ್ಮನೆ ಅಲಂಕಾರಗಳಲ್ಲಿ ಹೋಗಿ ಕ್ವಾಲಿಟಿಯಾದ ಲೈಫು ಇವಾಗ ಇಲ್ಲದೆ ಆಗಿದೆ. ಅದರಿಂದ ಡೈವರ್ಸ್ಗಳು ಜಾಸ್ತಿ ಆಗ್ತಾಯಿದೆ. ಅಧಿಕವಾಗಿ ಕುಟುಂಬದಲ್ಲಿ ಸಮಸ್ಯೆಗಳು ಅಧಿಕವಾಗ್ತಾ ಇದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿ, ಕೆಟ್ಟದ್ದೆಲ್ಲ ಕರೆಕ್ಟ್ ಅಂತಿದೆ, ಕರೆಕ್ಟೆಲ್ಲ ತಪ್ಪಾಗ್ತಾ ಇದೆ. ಪ್ರಾರ್ಥನೆ ಮಾಡೋಣ.
ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಮೆರ್ದೆಕೈಯನ ಅವರು ಚಿಕ್ಕಪ್ಪ ಆಗಿದ್ದರೂ ಕೂಡ ಎಸ್ತರಿಗೆ ತನ್ನನ್ನು ಹೋಗಿ ಮೀಟ್ ಮಾಡೋಕ್ಕಾಗದ ಹಾಗೆ ಅರಸನಾದ ಆಶ್ವೇರೋಷನು ಹತ್ರ ಎಸ್ತರ್ ಹೋಗಿ ಮಾತಾಡೋಕ್ಕಾಗದ ಹಾಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಹೋದಾಗ ಅವ್ರನ್ನ ಕನಿಕರಿಸಿ ಅವ್ರು ಕರ್ಕೊಂತಾರೆ. ಅಪ್ಪ ಅವ್ರ ದಂಡನ್ನು ತೋರಿಸಿ. ಅದೇ ರೀತಿಯಾಗಿ ಕುಟುಂಬಗಳಲ್ಲಿ ಯೇಸುವೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಪ್ರೀತಿ, ಪ್ರೇಮ, ಕರುಣೆ, ಏನು ಮಾತಾಡಬೇಕು, ಯಾವಾಗ ಯಾವ ಸಮಯದಲ್ಲಿ ಹೆಂಗೆ ನಡ್ಕೋಬೇಕು, ಯಾವ ರೀತಿ ಜೀವನ ನಡೆಸಬೇಕು, ಹೊರಗಡೆನವ್ರ ಹತ್ರ ಕುಟುಂಬ ಸಮಸ್ಯೆಗಳು ಹೇಳಿದ ಹಾಗೆ ಕಾಪಾಡಬೇಕು. ಇವೆಲ್ಲ ಕ್ವಾಲಿಟಿಗಳು ಹೋಗಿ ಮಾನಸಿಕವಾದ ಸ್ವಭಾವಗಳು ನಮ್ಮನ್ನು ಆಳ್ವಿಕೆ ಮಾಡಿ ಜೀವನವನ್ನು ಕೆಡಿಸ್ತಾ ಇದೆ. ಕುಟುಂಬದಲ್ಲೇ ಆಗಲಿ, ಚರ್ಚ್ಗಳಲ್ಲೇ ಆಗಲಿ ಒಂದು ನಿಯಮ, ಒಂದು ಡಿಸಿಪ್ಲಿನ್ ಇಲ್ಲದ ಹಾಗೆ, ಇಲ್ಲದ ಹಾಗೆ ಇಲ್ಲಿ ಇಚ್ಛಾ ಬಂದಂಗೆ ಯೋಚನೆಗಳು, ತಪ್ಪುಗಳು ನಡೀತಾ ಕಾರ್ಪೊರೇಟ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಸ್ಕೂಲುಗಳಲ್ಲಿ, ಹೊರಗಡೆ ವರ್ಕ್ ಮಾಡೋ ಜಾಗದಲ್ಲಿ ಡಿಸಿಪ್ಲಿನ್ಗಳು ಹೆಚ್ಚಾಗಿ ಹೋಗ್ತಾ ಇದೆ ಹೊರತು ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಇಳಿದ ಹಾಗೆ ಮಾರ್ಪಟ್ಟಿದೆ. ಅಪ್ಪ ಎಲ್ಲಿ ಇರಬೇಕು ಪ್ರಾರಂಭದಲ್ಲಿ ಅಲ್ಲಿ ಇಲ್ಲ. ಪ್ರಾರಂಭದಲ್ಲಿ ಮೋಸೆಗೆ ಆಜ್ಞೆ ಮಾಡಿದ ಹಾಗೆ ಪ್ರಾಕಾರ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳದಲ್ಲಿ ತಪ್ಪಾಗಿ ಹೋದರೆ ಅವರಲ್ಲಿ ಮರಣ ಹೊಂದುತ್ತಾಯಿದ್ರು. ಅವರು ಹಗ್ಗ ಕಟ್ಕೊಂಡು ಹೋಗ್ಬೇಕಾಯ್ತು, ಒಬ್ಬರು ಹೊರಗಡೆ ಹಿಡ್ಕೊಂಡು ಅವ್ರನ್ನ ಎಳಿಬೇಕಾಗಿತ್ತು. ಯಾಕಂದರೆ ಇವರು ಹೋದರು, ಇವರು ಸಾಯ್ತಾಯಿದ್ರು. ಒಂದು ಸಿಸ್ಟಮೆಟಿಕ್ ಆಗಿ ಪರಿಶುದ್ಧವಾದ ದೇವ್ರನ್ನ ಪರಿಶುದ್ಧವಾಗಿ ಅಲಂಕಾರದಿಂದ ಆರಾಧಿಸಬೇಕು ಅಂತೇಳಿ ಒಂದು ನಿಯಮ, ನಿಬಂಧನೆಯನ್ನು ಇಟ್ಟಿದ್ದೀರಾ. ಈಗಲೂ ಇನ್ನೂ ಆತ್ಮಿಕದಲ್ಲಿ ಕಣ್ಣಿನಿಂದ ಒಂದು ಹೆಂಗಸನ್ನು ಮೋಹದಿಂದ ನೋಡಿದ್ರೇ ಪಾಪಿ ಅಂತ ಹೇಳಿದ್ದೀರಾ. ಆ ರೀತಿ ನಮ್ಮನ್ನು ಡಿಸಿಪ್ಲಿನ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಶರೀರಗಳನ್ನು, ನಮ್ಮ ಹವೆಗಳನ್ನು ಮಾಡ್ಕೊಳ್ಳೋದಕ್ಕೆ ನೀವು ಸಿದ್ಧ ಮಾಡಿದ್ದೀರಾ. ಅದು ಇದಕ್ಕೆಲ್ಲ ನಾವು ಗಮನ ಕೊಡೋದು ಹಾಗೆ ಪಾಪಗಳು ತಪ್ಪಾಗಿರೋದನ್ನು ಕರೆಕ್ಟ್ ಅಂದ್ಕೊಂಡು ಅದರಲ್ಲಿ ಜೀವಿಸ್ತಾ ಕುಟುಂಬ ನರಕವಾಗಿ ಪ್ರಾರಂಭವಾಗಿದೆ. ಜೀವನ ವಿರಕ್ತಿ ಆಗಿದೆ. ಇದಕ್ಕೆಲ್ಲ ಕಾರಣ ಪ್ರೀತಿ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ, ಒಂದು ರೆಸ್ಪೆಕ್ಟ್ ಇಲ್ಲ, ಒಂದು ಗೌರವ ಇಲ್ಲ. ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾ ಇಲ್ಲ, ಯಾರಿಗೆ ಕೊಡಬಾರ್ದು ಅವರಿಗೆ ಕೊಡ್ತಾ ಇದ್ದೀವಿ. ದೇವರಿಗೆ ರೆಸ್ಪೆಕ್ಟ್ ಕೊಡೋದು ಬಿಟ್ಟುಬಿಟ್ಟು ಮನುಷ್ಯರನ್ನು ಆಧಾರ ಪಡ್ತಾ ಇದ್ದೀವಿ. ಹೆಚ್ಚಾಗಿ ಮನುಷ್ಯರನ್ನ ಆಧಾರಪಟ್ಟು ಜೀವಿಸೋದ್ರಿಂದ ಅನಾಹುತಗಳು ನಡೀತಾ ಇದ್ದಾವೆ. ದೇವರಿಗೆ ಕೊಡಬೇಕಾಗಿರುವ ಸ್ಥಾನವನ್ನು ಕೊಡ್ತಾ ಇಲ್ಲ. ಯೇಸುವೇ ಅಪ್ಪ, ಮನುಷ್ಯರನ್ನು ಕೇರ್ಲೆಸ್ ಮಾಡೋದ್ರಿಂದ ದೇವರನ್ನು ಕೂಡ ನಾವು ಕೇರ್ಲೆಸ್ ಆಗಿ ನೋಡ್ತಾ ಇದ್ದೀವಿ. ಯೇಸುವೇ, ಈ ಕೇರ್ಲೆಸ್ ಅನ್ನು ತೆಗೆದಾಕಿ ಒಂದು ರೆಸ್ಪೆಕ್ಟ್, ಗೌರವ ದೇವ್ರ ಮೇಲೆ ಇಟ್ಟು ಅದು ಮನುಷ್ಯರಿಗೂ ಅಪ್ಪ ನಾವು ಕುಟುಂಬದಲ್ಲಿ ಇರುವವರಿಗೂ ದೊಡ್ಡವರಿಗೂ ಕೊಡುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್.